ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ಮತ್ತೆ ಏನು ತುಂಗಭದ್ರಾ ನದಿದು ತೋರಿಸ್ತಾ ಇದ್ದಾನೆ. ಓಕೆ, ಚಾಯ್ಗೆ ಶೋಮ್ಯಾನು ಅಂತ ಅಂದ್ಕೊಬಿಡಿ. ಓಕೆ, ಇವತ್ತಿನ ಡೇಟ್ ಬಂದುಬಿಟ್ಟು ಆಗಸ್ಟ್ 17. ನಾನು ಲಾಸ್ಟ್ ಟೈಮ್ ನಿಮಗೆ ವಿಡಿಯೋ ತೋರಿಸಿದ್ದು ಓಕೆ ಆಗಸ್ಟ್ ಫಸ್ಟ್ ವೀಕಲ್ಲಿ, ಇಲ್ಲ ಅಂತ ಹೇಳಿದ್ರೆ ಓಕೆ ಅದ್ರ ಹಿಂದಿನ ತಿಂಗಳು ಲಾಸ್ಟ್ ವೀಕಲ್ಲಿ ನಿಮಗೆ ಆ ವಿಡಿಯೋ ಅಪ್ಲೋಡ್ ಹಾಕಿದ್ದೀನಿ. ಓಕೆ, ಇವಾಗ ಸ್ನೇಹಿತರೆ ಓಕೆ ಆಗಸ್ಟ್ ಮತ್ತೆ ಮೈ ತುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ. ಒಂದು ಸತಿ ನೀವೇನಾದರೂ ಓಕೆ, ಇದು ಮಧ್ಯ ಕರ್ನಾಟಕದಲ್ಲಿದೆ ತುಂಗಭದ್ರಾ ನದಿ. ನಿಮಗೆ ಈ ರೀತಿ ಸ್ಥಳ ಓಕೆ ಈ ರೀತಿ ಸ್ಥಳ ಬಂದ್ಬಿಟ್ಟು ನಿಮಗೆ ಎಲ್ಲೂ ಕಂಡು ಬರೋದಿಲ್ಲ. ಓಕೆ, ಈ ರೀತಿ ನಿಮಗೆ ಈ ಸ್ಥಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಾದರೂ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನಗೆ ಕಮಿಟ್ ಮಾಡಿ. ಓಕೆ, ಹೇಗೆ ಅಂತ ಹೇಳ್ಬಿಟ್ಟು ಹೇಗೆ ಬರಬೇಕು ಇಲ್ಲಿಗೆ ಅಂಥೇಳಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನೋಡಿ ಮೈ ತುಂಬಿ ಹರಿತಾ ಇದೆ. ಇದು ಬಂದ್ಬಿಟ್ಟು ಹರಿಹರ ತುಂಗಭದ್ರಾ ನದಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಓಕೆ ತುಂಗ ಎಲ್ಲಿ ಹುಟ್ಟುತ್ತೆ ಮತ್ತು ಭದ್ರಾ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಸಂಗಮವಾಗುತ್ತೆ, ಅದನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಹಾಗೆ ಹೀಗೆ ಮೈ ತುಂಬಿ ಹರಿಯೋದು ಮಾತ್ರ ನಿಮಗೆ ಹರಿಹರದಲ್ಲಿ ಮಾತ್ರ. ಹರಿಹರಕ್ಕೆ ಬಂದರೆ ಒಂದು ಸತಿ ವಿಸಿಟ್ ಮಾಡಿ. ಈ ರೀತಿ ನೀವು ನೋಡಬೇಕಂದ್ರೆ, ಮೈ ತುಂಬಿ ನೋಡಬೇಕಂತ ಹೇಳಿದ್ರೆ ನೀವು ಮೇ ಬಿ ಅದೇ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಕಂಡು ಬರ್ಬೋದು. ಈಗ ಮತ್ತೆ ಮಳೆ ಕಮ್ಮಿ ಆಗಿತ್ತು, ಮತ್ತೆ ಅಬ್ಬರ ಜಾಸ್ತಿ ಆಗಿದೆ. ಇದು ಬೆಂಗಳೂರಿಂದ 250 ಕಿಲೋಮೀಟರ್ಸ್. ಓಕೆ, ದಾವಣಗೆರೆ ಡಿಸ್ಟಿಕ್ಕು ಹರಿಹರ ಅಲ್ಲಿ. ಮತ್ತು ಇಲ್ಲಿ ಬಂದರೆ ನಿಮಗೆ ಬೇರೆ ಬೇರೆ ಸ್ಥಳಗಳು ನೋಡ್ಬೋದು. ನಿಮ್ಮ ಈ ನದಿಯ ಹತ್ರನೇ ಓಕೆ ಬದಿಯಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಆಮೇಲೆ ನದಿಯಿಂದ ಆ ಕಡೆ ಆ ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಪ್ರಸಿದ್ಧವಾದ ದೇವಸ್ಥಾನ ಓಕೆ ಹರಿಹರೇಶ್ವರ ದೇವಸ್ಥಾನ. ಓಕೆ, ಹರಿಹರೇಶ್ವರ ದೇವಸ್ಥಾನ ಭಾಳ ಪ್ರಸಿದ್ಧವಾದ ದೇವಸ್ಥಾನ. ಒಂದು ಸತಿ ದಾವಣಗೆರೆ ಹರಿಹರ ಕಡೆ ಬಂದಾಗ ಒಂದು ಸತಿ ವಿಸಿಟ್ ಮಾಡಿ, ಭಾಳ ಚೆನ್ನಾಗಿದೆ. ಮುಂದಿನ ವೀಡಿಯೋಕ್ಕಾಗಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡಿಗರನ್ನು ಬೆಳೆಸಿ, ಶೇರ್ ಮಾಡಿ ಬೇರೆಯವರಿಗೆ. ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮಾಡಿ, ಒಳ್ಳೇದು ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇನ್ನೊಂದು ಸತಿ ನಿಮಗೆ ತುಂಗಭದ್ರಾ ನದಿನ ತೋರಿಸ್ತೇನೆ.